ದೆಹಲಿಯಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಯಾವ ಮೆರಿಟ್ ಇಲ್ಲ, ಮೆರಿಟ್ನಲ್ಲಿ ಗೆದ್ದು ಬಂದಿಲ್ಲ, ಮೀಸಲಾತಿ ಕೋಟಾದಲ್ಲಿ ಬಂದಿಲ್ಲ, ಬರೀ ನೆಹರು ಮನೆತನದ ಇಂದಿರಾ ಗಾಂಧಿ ಮನೆತನದ ಹೆಸರಿನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕ ಈ ದೇಶದಲ್ಲಿ ಕಾಂಗ್ರೆಸ್ ಮುಖಂಡ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೇನು ಕೌಡೆ ಕಿಮ್ಮತ್ತು ಇಲ್ಲ. ಯಾವ ಸಭೆ ಸಮಾರಂಭದಲ್ಲಿ ಅವ್ರಿಗೆ ಸ್ಥಾನಮಾನ ಇರುವುದಿಲ್ಲ. ಖರ್ಗೆ ಅವರು ನಾಮಕ ವಾಸ್ತೆ ಅಧ್ಯಕ್ಷ, ಅಲ್ಲಿ ಸರ್ವಾಧಿಕಾರಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಸರ್ವಾಧಿಕಾರಿಗಳು. ಅವ್ರು ಹೇಳಿದಂತೆ ಕಾಂಗ್ರೆಸ್ನ ಆಡಳಿತ ನಡೀತಾ ಇದೆ ಹೊರತು ಖರ್ಗೆ ಅವ್ರದ್ದಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 100 ವರ್ಷ ಆಗಿತ್ತು ಬಂದೋಗಿ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದೋದಕ್ಕೆ ಕಾರ್ಯಕ್ರಮ ಮಾಡಿದ್ರು. ಸಹೋದರಿ ಶಶಿಕಲಾ ಜೊಲ್ಲೆ ಅವರು ಬಾಬಾ ಸಾಹೇಬರು ಬಂದೋಗಿ 100 ವರ್ಷ ಆಯ್ತು, ಎರಡೂ ಸೇರಿಸಿ ಮಾಡ್ರಿ ಅಂತ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಯಾರ ಬಾಯಿಂದು ಶಬ್ದನೇ ಹೊರಗೆ ಬರಲಿಲ್ಲ, ಉಸಿರೇ ಬರಲಿಲ್ಲ. ದಲಿತ ವಿರೋಧಿ ಅಂದ್ರೆ ಕಾಂಗ್ರೆಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ 2 ಬಾರಿ ಲೋಕಸಭೆಗೆ ಸೋಲಿಸಿದ್ರು. ದೇಶದ ಪ್ರಥಮ ಚುನಾವಣೆ 1952ರಲ್ಲಿ ಮುಂಬೈನಲ್ಲಿ ಬಾಬಾ ಸಾಹೇಬ್ ಸ್ಪರ್ಧಿಸಿದಾಗ ಸ್ವತಃ ನೆಹರೂರವರು ದೇಶದ ಪ್ರಧಾನಿ 3 ಬಾರಿ ಹೋಗಿ ಅವ್ರನ್ನ ಸೋಲಿಸ್ತಕ್ಕಂಥ ಕೆಲಸ ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಾಬು ಜಗಜೀವನ್ ರಾಮ್ರವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಂದಾಗ ಕುತಂತ್ರದಿಂದ ಸರ್ಕಾರವನ್ನು ಕೆಡವತಕ್ಕಂಥ ಕೆಲಸ ಮಾಡಿದರು. ಬಂಧುಗಳೇ, ನೀವು ಅರ್ಥ ಮಾಡ್ಕೊಳ್ಬೇಕು, ದಲಿತ ವಿರೋಧಿ ಅಂದ್ರೆ ಕಾಂಗ್ರೆಸ್. ಅದರಲ್ಲೂ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ವಂಶಸ್ಥರು ಏನಿದ್ದಾರೆ, ಯಾರೂ ಕೂಡ ಈ ದಲಿತರ ಅಸ್ಪೃಶ್ಯನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕೆಟ್ಟ ಮನಸ್ಥಿತಿ ಕಾಂಗ್ರೆಸ್ನವರು ಇವತ್ತಿದ್ದಾರೆ. ಅದಕ್ಕೆ ಮಹಾತ್ಮ ಗಾಂಧೀಜಿ ಅವರು ಬಂದೋದಕ್ಕೆ ಕಾರ್ಯಕ್ರಮ ಮಾಡಿದ್ರು. ಸಹೋದರಿ ಶಶಿಕಲಾ ಮಾಡ್ತಕ್ಕಂಥವ್ರಿದ್ದಾರೆ, ಕಸ ಹುಡುಕ್ತಕ್ಕಂಥವ್ರಿದ್ದಾರೆ, ಜಾತಗಾರರತ್ ಎಮ್ಮಿ ಬೋಳಿಸ್ತಕ್ಕಂಥವ್ರಿದ್ದಾರೆ. ಅವರೆಲ್ಲರೂ ದಲಿತರು, ದಲಿತ ಮುಸಲ್ಮಾನರು. ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಉದ್ಯೋಗ ಕೊಡಬೇಕು, ಆ ಮಕ್ಕಳ ಕಲ್ಯಾಣ ಆಗ್ಬೇಕು ಅನ್ನೋದಕ್ಕಾಗಿ ವಸ್ಕಪ್ ಬಿಲ್ ಜಾರಿಗೆ ತಂದಿದ್ದಾರೆ. ಅದಕ್ಕೆ ಬಂಧುಗಳ, ಇವತ್ತು ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿಜಿ ಅವ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಅಪಪ್ರಚಾರಕ್ಕೆ ಯಾವತ್ತೂ ಕೂಡ ಬೆಲೆ ಕೊಡ್ತಕ್ಕಂಥದ್ದಲ್ಲ. ಯಾರು ಗಾಬರಿ ಆಗಿದಾರಂದ್ರೆ, ವಕಫ್ ಹೆಸರಿನಲ್ಲಿರ್ತಕ್ಕಂಥ ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ತಮ್ಮ ಸ್ವಂತಕ್ಕೆ ಮಾಡಿಕೊಂಡಿದ್ದಾರೆ. 12,000 ರೂಪಾಯಿ ಬಾಡಿಗೆ ಕೊಡ್ತಾರ. 5 ಸ್ಟಾರ್ ಹೋಟೆಲ್ ಮುಖ್ಯಮಂತ್ರಿ ಮನೆ ಪಕ್ಕದಲ್ಲೇ ಅದು ಬೆಂಗಳೂರಿನಲ್ಲಿ. ಅವರು ಇವತ್ತು ಇದನ್ನೆಲ್ಲ ಗೊಂದಲ ಎಬ್ಬಿಸ್ತಾ ಇದ್ದಾರೆ. ಅನೇಕ ಜನ ಕಾಂಗ್ರೆಸ್ ನಾಯಕರು ವಕಫ್ ಆಸ್ತಿ ಲಕ್ಷಾಂತರ ಕೋಟಿ ರೂಪಾಯಿದ್ದು 99 ವರ್ಷ ಲೀಸ್ ಬರೆಸ್ಕೊಂಡು ತಿಂತಾ ಇದ್ದಾರೆ. ಅವ್ರಿಗೆ ಇವತ್ತು ಆತಂಕ ಆದದ್ದು, ಅವ್ರು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿ ಅವ್ರ ಕಳಕಳಿ ಕಾಳಜಿ ಇದೆ. ಮುಸಲ್ಮಾನರಲ್ಲೂ ಹಿಂದೂಗಳಲ್ಲಿ ಯಾವ ರೀತಿ ಹೊಲೆಮಾದಿಗರು, ದಲಿತರಿದ್ದಾರೋ, ಅಸ್ಪೃಶ್ಯರಿದ್ದಾರೋ, ಅಲ್ಲಿಯೂ ಕೂಡ ಇದ್ದಾರೆ ಪಸ್ಮಂದ ಮುಸಲ್ಮಾನರು. ಅವರ ಕಲ್ಯಾಣಕ್ಕಾಗಿ ತಂದದ್ದನ್ನ ಇವತ್ತು ಕಾಂಗ್ರೆಸ್ಸಿಗೆ ಸಹನೆ ಆಗ್ತಾ ಇಲ್ಲ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಇಡೀ ರಾಜ್ಯವನ್ನು ಸುತ್ತಿ ಜನರಿಗೆ ಈ ಬೆಲೆ ಏರಿಕೆ ಸಮಸ್ಯೆ, ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಕಾಂಗ್ರೆಸ್ಸಿನ ಅಪಪ್ರಚಾರ ಬಗ್ಗೆ ಇವತ್ತು ಜನಜಾಗೃತಿಯನ್ನು ಮಾಡ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಬೆಂಬಲಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.